ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇದೊಂದು ಸ್ಪೆಷಲ್ ಸ್ಟೋರಿ ಆಯಿತಾ. ಎಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ವಿಶೇಷ ಏನು ಅಂದರೆ, ನೀವು ನೋಡ್ತಾ ಇದ್ದೀರಾ, ನಿನ್ನೆ ದರ್ಶನ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮ ಬಂದು ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ನ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಆಗಿರೋ ಕೆಲಸ ಮಾಡ್ತಾರೆ. ಹಾಗಾಗಿ ಸ್ಪೆಷಲ್ಲಾಗಿ ವಿಡಿಯೋ ಮಾಡಿ ನಾನು ಕೂಡ ಹಾಕ್ತಾ ಇದ್ದೀನಿ. ಬ್ಲೂ ಶರ್ಟ್ ಹಾಕಿದಾರಲ್ಲ, ಅವ್ರು ಬಂದು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಆಯಿತಾ. ನೀವು ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಅವ್ರ ಫೋಟೋಸ್ಗಳೆಲ್ಲ ಇದೆ. ಈ ಅಭಿಮಾನಿ ತುಂಬ ದಿನದಿಂದ ಬ್ರೈನ್ ಟ್ಯೂಮರಿಂದ ಬಳಲ್ತಾ ಇದ್ದರು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಭಿಮಾನಿಗಳು ಫ್ಯಾನ್ಸ್ ಪೇಜ್ಗಳಲ್ಲಿ ಹಾಕಿ ಹಣದ ಒಂದು ನೆರವನ್ನು ಕೇಳ್ತಾ ಇದ್ದರು. ಆಬ್ವಿಯಸ್ಲಿ ಈ ಒಂದು ವಿಷಯ ದರ್ಶನ್ ಅವ್ರಿಗೂ ಕೂಡ ಮುಟ್ಟಿರತ್ತೆ. ಅವರು ಕೂಡ ಧನ ಸಹಾಯವನ್ನು ಮಾಡಿರ್ತಾರೆ. ಇವಾಗ ನೆಗಡಿ ಕೆಮ್ಮು ಅಂತಂದರೆ ಹೇಗೋ ಅವ್ರ ಮನೆಯವರು ಅವರೇ ಹೇಗೋ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ತೋರಿಸ್ಕೊಂಡ್ಬಿಡ್ತಾರೆ. ಆದರೆ ಬ್ರೈನ್ ಟ್ಯೂಮರ್ ಅಂತಹ ಒಂದು ದೊಡ್ಡ ಕಾಯಿಲೆ ಬಂದಾಗ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಪ್ರೇಷನ್ ಮಾಡಲಿಕ್ಕೆ, ಅದಕ್ಕೆ ಮೆಡಿಷನ್ ಕೊಡಿಸ್ಲಿಕ್ಕೆಲ್ಲ ಖರ್ಚು ವೆಚ್ಚ ತಗಲತ್ತೆ. ಪಾಪ ಹಣದ ನೆರವು ಈ ಒಂದು ಅಭಿಮಾನಿಗೆ ಬೇಕಾಗಿರುತ್ತೆ. ಹಾಗಾಗಿ ದರ್ಶನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಯಾರಿಂದನೂ ಧನ ಸಹಾಯವನ್ನು ನೀಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ನೋಡಿದಂಗೆ ದರ್ಶನ್ ಅವ್ರ ಮನೆ ಮುಂದೆ ಈ ರೀತಿ ತುಂಬ ಜನ ಬಂದಿರ್ತಾರೆ. ತುಂಬ ಕೇಸಸ್ಸು ಅವ್ರು ಇರೋರು ಎಷ್ಟು ಜನಕ್ಕೆ ಅಂತ ಮಾಡೋಕ್ಕಾಗತ್ತಲ್ವ. ಅವ್ರ ಕೈಲಾಗಿದ್ದವ್ರು ಸಹಾಯ ಮಾಡಿರ್ತಾರೆ. ಅವ್ರ ಕೈಲಾದಷ್ಟು ಬೇರೆಯವ್ರ ಕೈಲೂ ಕೂಡ ತುಂಬ ಸಲ ಮಾಡಿಸ್ತಾನೆ ಇರ್ತಾರೆ. ಅದರ ಒಂದು ಭಾಗವಾಗಿ ನೀವು ಇದನ್ನು ನೋಡ್ತಾ ಇದ್ದೀರಾ. ನಾನು ತುಂಬ ಸಲ ನಮ್ಮ ಚಾನಲಲ್ಲಿ ಈ ರೀತಿ ಸನ್ನಿವೇಶಗಳು ಬಂದಾಗ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿ ಅಂತ. ವರ್ಷದಲ್ಲಿ 10,000ನೋ 15,000ನೋ 8,000ನೋ ಕಟ್ಟಬೇಕಾಗತ್ತೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ. ಆದರೆ ನಿಮ್ಗೆ ಆ ಮೊಮೆಂಟಲ್ಲಿ ಕಟ್ಟಲಿಕ್ಕೆ ಏನಪ್ಪ ಇದು ಇಷ್ಟೊಂದು ಕಟ್ಟಬೇಕಾ ಅಂತ ಅನಿಸುತ್ತೆ, ಸುಮ್ಮನೆ ಕಟ್ಟಬೇಕಾ ಅಂತ ಅನಿಸುತ್ತೆ. ಆದರೆ ಮನುಷ್ಯ ಅಂದಮೇಲೆ ಯಾವ ಟೈಮಲ್ಲಿ ಅವರ ಆರೋಗ್ಯ ಕೈ ಕೊಡುತ್ತೋ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ ಏನೋ ಸಡನ್ನಾಗಿ ಆಪ್ರೇಷನ್ ಮಾಡಬೇಕು, ಏನೋ ಹುಷಾರು ತಪ್ಪಿದ್ರಿ, ಏನೋ ತೊಂದರೆ ಆಯಿತು ಅಂತ ಅಂದಾಗ, ಅಥವಾ ಆಕ್ಸಿಡೆಂಟೇ ಆಯಿತು, ಮತ್ತೊಂದೇ ಆಯಿತು, ಒಂದು ಸಡನ್ನಾಗಿ ಒಂದು 5 ಲಕ್ಷ ಬೇಕಾಗುತ್ತೆ, 10 ಲಕ್ಷ ಬೇಕಾಗುತ್ತೆ. ಆ ಟೈಮಲ್ಲಿ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಎಲ್ಲವೂ ಕೂಡ ಫ್ರೀಯಾಗಿ ಕವರ್ ಆಗುತ್ತೆ. ನೀವು ರಿಲ್ಯಾಕ್ಸ್ ಆಗ್ಬೋದು. ಆ ಟೈಮಲ್ಲಿ ಈ ರೀತಿ ಎಲ್ಲರಿಗೂ ಕೇಳೋದು ತಪ್ಪುತ್ತೆ, ಹುಡ್ಕೋದು ತಪ್ಪುತ್ತೆ. ಸೊ ಹಾಗಾಗಿ ನಾನು ತುಂಬ ಸಲ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಈ ಬಾರಿಯೂ ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಪಾಪ ಆದಷ್ಟು ಬೇಗ ಈ ಅಭಿಮಾನಿದು ಆಪ್ರೇಷನ್ ಆಗಿ ಮತ್ತು ಆರೋಗ್ಯವಂತರಾಗಲಿ. ಇಂತಹ ಕಾಯಿಲೆಗಳು ಯಾರಿಗೂ ಬರದೇ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಎನಿವೇ, ಈ ಸುದ್ದಿ ನೋಡಿ ನಿಮಗೂ ಖುಷಿ ಕೊಟ್ಟಿದ್ರೆ, ದರ್ಶನ್ ಅವರ ಈ ಕೆಲಸ ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.